ಬನ್ನಿ ಮಕ್ಳೇ, ಇವತ್ತು ನಿಮ್ಗಾಗಿ ಒಂದು ಚಂದದ ಕತೆ ತಂದಿದ್ದೀನಿ. ಒಬ್ಬ ಚುರುಕಾದ ಪ್ರೀತಿಯ ಹುಡುಗನ ಕತೆ. ಕೇಳಿದ್ರೆ ನಿಮ್ಗೆಲ್ಲ ಖಂಡಿತ ಖುಷಿಯಾಗತ್ತೆ. ಸರಿ, ಶುರು ಮಾಡೋಣ ಅಲ್ವಾ? ತುಂಬಾ ವರ್ಷಗಳ ಹಿಂದೆ ಹಚ್ಚ ಹಸಿರು ಬೆಟ್ಟಗಳ ಮಧ್ಯೆ ಒಂದು ಸುಂದರವಾದ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಎಲ್ರಿಗೂ ಅಚ್ಚುಮೆಚ್ಚಾಗಿದ್ದ ಒಬ್ಬ ಜಾಣ ಹುಡುಗ ಇದ್ದ. ಅಂದ್ಹಾಗೆ ಆ ಮುದ್ದು ಹುಡುಗನ ಹೆಸ್ರೇನು ಗೊತ್ತಾ? ಅವನ ಹೆಸರು ಅನುಜ್. ಅವನ ಮುಖದಲ್ಲಿ ಯಾವಾಗಲೂ ಒಂದು ಮುದ್ದಾದ ನಗು ಇರ್ತಿತ್ತು. ಅನುಜ್ ನೋಡಕ್ಕೆ ಮಾತ್ರ ಮುದ್ದಲ್ಲ, ಅವನ ಮನಸ್ಸೂ ಅಷ್ಟೇ ಒಳ್ಳೆಯದು. ಅವನ ಹೃದಯದಲ್ಲಿ ಪ್ರಾಣಿ ಪಕ್ಷಿ ಅಂದ್ರೆ ಪಂಚಪ್ರಾಣ, ಅವುಗಳ ಮೇಲೆ ತುಂಬಾ ಪ್ರೀತಿ ಕರುಣೆ ಇತ್ತು. ಯಾರಿಗಾದ್ರೂ ಸಹಾಯ ಮಾಡೋದ್ರಲ್ಲಿ ಸಿಗೋ ಖುಷಿ ಇದೆಯಲ್ಲ, ಅದು ಅನುಜ್ಗೆ ತುಂಬಾ ಇಷ್ಟ. ಅಂದ್ರೆ ಒಂದು ಗಾಯಗೊಂಡ ಪುಟ್ಟ ಹಕ್ಕಿಗೆ ಆರೈಕೆ ಮಾಡೋದಾಗಿರ್ಬೋದು, ಇಲ್ಲ ತನ್ನ ಫ್ರೆಂಡ್ಗೆ ತಿನ್ನೋಕೆ ಅಂತ ಹಣ್ಣು ಕೊಡೋದಾಗಿರ್ಬೋದು, ಯಾವಾಗ್ಲೂ ಸಹಾಯಕ್ಕೆ ರೆಡಿ ಇರ್ತಿದ್ದ. ಹೀಗೆ ಒಂದು ದಿನ ಅನುಜ್ ಶಾಲೆಗೆ ಹೋಗ್ತಿದ್ದ. ಆಗ ದಾರಿಯಲ್ಲಿ ಏನಾಯ್ತು ಗೊತ್ತಾ? ಒಬ್ರು ಅಜ್ಜಿ ಕೈಯಲ್ಲಿ ಊರ್ಗೋಲು ಹಿಡ್ಕೊಂಡು ರಸ್ತೆ ದಾಟೋಕೆ ತುಂಬಾ ಕಷ್ಟಪಡ್ತಿದ್ರು. ಅಯ್ಯೋ ಪಾಪ, ಗಾಡಿಗಳೆಲ್ಲ ವೇಗವಾಗಿ ಹೋಗ್ತಿದ್ವು. ಇದನ್ನ ನೋಡಿದ ತಕ್ಷಣ ನಮ್ಮ ಅನುಜ್ ಒಂದು ಕ್ಷಣ ಕೂಡ ಯೋಚನೆ ಮಾಡ್ಲಿಲ್ಲ. ಓಡಿ ಹೋಗಿ ಅಜ್ಜಿಯ ಕೈ ಹಿಡ್ಕೊಂಡು ತುಂಬಾನೇ ಜಾಗೃತಿಯಿಂದ ರಸ್ತೆ ದಾಟಿಸ್ಬಿಟ್ಟ. ರಸ್ತೆ ದಾಟಿದ್ಮೇಲೆ ಆ ಅಜ್ಜಿ ಅನುಜ್ನ ಮುಖವನ್ನೇ ನೋಡ್ತಾ ತುಂಬಾನೇ ಪ್ರೀತಿಯಿಂದ ಹೀಗಂದ್ರು, ತುಂಬಾ ಧನ್ಯವಾದ ಕಣೋ ಮಗನೇ, ದೇವ್ರು ನಿನ್ಗೆ ಯಾವತ್ತೂ ಒಳ್ಳೇದ್ ಮಾಡ್ಲಿ ಅಂತ ಮನಸ್ಸಾರೆ ಹಾರೈಸಿದ್ರು. ಅನುಜ್ನ ಸಹಾಯದ ಕಥೆ ಇಲ್ಲಿಗೆ ಮುಗಿಯಲ್ಲ. ಇನ್ನೊಂದಿನ ಏನಾಯ್ತು ಅಂದ್ರೆ, ಅವನ ಸ್ನೇಹಿತನೊಬ್ನಿಗೆ ಗಣಿತದ ಲೆಕ್ಕವೊಂದು ಅರ್ಥನೇ ಆಗ್ತಿರ್ಲಿಲ್ಲ. ಪಾಪ ತಲೆ ಕೆರ್ಕೊಂತ ಕೂತಿದ್ದ. ಆಗ ಅನುಜ್ ಅವನತ್ರ ಹೋಗಿ, ನೋಡು ಹೀಗೆ ಅಂತ ತುಂಬಾನೇ ತಾಳ್ಮೆಯಿಂದ ಎಲ್ಲವನ್ನೂ ಹೇಳ್ಕೊಟ್ಟು ಅವನ ಕಷ್ಟನ ದೂರ ಮಾಡ್ದ. ಹೀಗೆ ದಿನಗಳು ಕಳೀತಾ ಹೋಯಿತು. ಒಂದಿನ ಶಾಲೆಯಲ್ಲಿ ಏನು ದೊಡ್ಡ ಸಂಭ್ರಮ. ಇಡೀ ಶಾಲೆಯೇ ಗಜಿಬಿಜಿ. ಏನಾಗಿರಬಹುದು ಅಂತ ಊಹಿಸಕ ಆಗತ್ತಾ? ಅದೇ ವಿಶೇಷ ದಿನ. ನಮ್ಮ ಅನುಜ್ಗೆ ಶಾಲೆಯ ಉತ್ತಮ ವಿದ್ಯಾರ್ಥಿ ಅನ್ನೋ ಹೆಮ್ಮೆಯ ಪ್ರಶಸ್ತಿ ಸಿಕ್ತು. ಅಬ್ಬಾ! ಎಲ್ಲರೂ ಎದ್ದು ನಿಂತು ಜೋರಾಲಿ ಚಪ್ಪಾಳೆ ತಟ್ಟಿ ಅವನನ್ನ ಅಭಿನಂದಿಸಿದ್ರು. ಆಗ ಅವನ ಶಿಕ್ಷಕರು ಎಲ್ಲರ ಮುಂದೆ ಈಗ ಹೇಳಿದ್ರು, ಅನುಜ್, ನೀನು ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದಿರಬಹುದು, ಅದು ಖುಷಿನೇ. ಆದರೆ ಅದಕ್ಕಿಂತನೂ ಮುಖ್ಯವಾಗಿ ನಿನ್ನಲ್ಲಿರುವ ಆ ಒಳ್ಳೆ ಮನಸ್ಸು, ಎಲ್ಲರಿಗೂ ಸಹಾಯ ಮಾಡೋ ಗುಣ ಇದೆಯಲ್ಲ, ಅದೇ ನಿನ್ನ ಜೀವನದ ನಿಜವಾದ ಗೆಲುವು. ಇದನ್ನ ಕೇಳಿ ಅನುಜ್ ಮುಖದಲ್ಲಿ ಒಂದು ದೊಡ್ಡ ನಗು ಬಂತು. ಅವನು ತುಂಬಾನೇ ವಿನಯದಿಂದ, ಹೌದು ಗುರುಗಳೇ, ಬೇರೆಯವ್ರಿಗೆ ಸಹಾಯ ಮಾಡಿದಾಗ ಸಿಗೋ ಸಂತೋಷ ಬೇರೆ ಯಾವುದ್ರಲ್ಲೂ ಸಿಗಲ್ಲ ಅಂತ ಹೇಳ್ದ. ನೋಡಿದ್ರಾ ಮಕ್ಕಳೇ, ಈ ಕಥೆಯ ನೀತಿ ಏನು ಗೊತ್ತಾ? ಬೇರೆಯವರಿಗೆ ಸಹಾಯ ಮಾಡೋದ್ರಲ್ಲೇ ನಿಜವಾದ ಖುಷಿ ಇರೋದು. ಒಂದು ಒಳ್ಳೆ ಮನಸ್ಸು, ದಯೆ ಇರೋ ಹೃದಯ ಇದ್ರೆ ಅದೇ ನಮ್ಮ ಜೀವನದ ಅತಿ ದೊಡ್ಡ ಗೆಲುವು. ಹಾಗಾದ್ರೆ ಈಗ ನಾವೆಲ್ಲ ಒಂದು ಕ್ಷಣ ಯೋಚನೆ ಮಾಡೋಣ. ಇವತ್ತು ನಾವು ನಮ್ಮ ಅಕ್ಕಪಕ್ಕ ಇರೋರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು? ಅದು ಎಷ್ಟೇ ಚಿಕ್ಕ ಸಹಾಯ ಆದ್ರೂ ಪರವಾಗಿಲ್ಲ, ಅದರ ಬೆಲೆ ಮಾತ್ರ ತುಂಬಾನೇ ದೊಡ್ಡದು. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.